ಹಲೋ ಎವ್ರಿವನ್, ನಾನು ನಿಮ್ಮ ಲಹರಿ ಸಿಕೆ. ನಾನಿವತ್ತು ಶಿವರಾತ್ರಿ ಹಬ್ಬದ ತಂಬಿಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 kg ಕಡಲೆ, ಅರ್ಧ kg ಕಡಲೆ ಬೀಜ, ಕಪ್ಪು ಬೆಲ್ಲ, ಬಿಳಿ ಎಳ್ಳು ಮತ್ತು ನೀರು. 1 ಡ್ರೈ ಪ್ಯಾನ್ಗೆ ಕಡಲೆ ಬೀಜ ಹಾಕಿಬಿಟ್ಟು ಅದನ್ನು ಡೀಪ್ ಫ್ರೈ ಆಗೋ ತನಕ, ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಮಿಕ್ಸಿ ಜಾರ್ಗೆ ಕಡಲೆನ ತೊಗೊಂಡು ಪೌಡರ್ ಮಾಡ್ಕೋಬೇಕು. ಕಡಲೆ ಬೀಜದಲ್ಲಿ ಸಿಪ್ಪೆ ಇದ್ದರೆ ಚೆನ್ನಾಗಿ ಕಾಣಲ್ಲ ಯೂಶ್ವಲಿ, ಸೊ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಮತ್ತು ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಫ್ರೈ ಮಾಡಬೇಕು. ಬಿಳಿ ಎಳ್ಳು ಆ್ಯಕ್ಚುಲಿ ಬೇಗ ಫ್ರೈ ಆಗುತ್ತೆ, ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಗೋಲ್ಡನ್ ಬ್ರೌನಿಷ್ ಬರ್ತದೆ ಅಂದಾಗ ಅದನ್ನು ತೆಗೆದ್ರೆ ಸಾಕು. ಮತ್ತು ಕೊಬ್ಬಿನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾನ್ ದೊಡ್ಡದು ತೊಗೊಂಡ್ಬಿಟ್ಟು ಕಡಲೆ ಪೌಡರ್ ಮಾಡಿರೋದು, ಕಡಲೆ ಬೀಜನ ಸಿಪ್ಪೆ ತೆಗೆದಿರೋದು ಮತ್ತು ಎಳ್ಳನ್ನು ಹಾಗೆ ಗ್ರೇಟ್ ಮಾಡಿರೋ ಕೊಬ್ಬರಿನ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಲಂಪ್ಸ್ ಇರಲ್ಲ, ಹಾಗೆ ಉಂಡೆಗಳು ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ಪೌಡರ್ ರೆಡಿ ಆಗಿದೆ, ಅದಕ್ಕೆ ಜಾಗ್ರಿ ಸಿರಪ್ ಮಾಡ್ಕೋಬೇಕು. ನಾನು ಅದಕ್ಕೆ 1 kg ಕಪ್ಪು ಬೆಲ್ಲಕ್ಕೆ 3/4 ಲೀಟ್ರು ಅಂದರೆ 750 ml ವಾಟರ್ ತೊಗೊಂಡಿದ್ದೀನಿ. ಇದನ್ನು 30 ಮಿನಿಟ್ಸ್ ಸೋಕ್ ಮಾಡಿ ಹಾಗೆ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬಾಯ್ಲ್ 30 ಮಿನಿಟ್ಸ್ ಆದಮೇಲೆ ತೆಗೆದ್ರೆ ಅದು ಸ್ಟಿಕ್ಕಿ ಬರುತ್ತೆ. ತುಂಬ ಗಟ್ಟಿ ಆದ್ರೂ ನಿಮಗೆ ಉಂಡೆಗಳು ಕಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಈ ಹದದಲ್ಲಿದ್ದರೆ ಸಾಕು. ನೆಕ್ಸ್ಟ್ ಇದನ್ನು ನಾವೇನು ಪೌಡರ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಪೌಡರ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ಪಾಕ ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಕಟ್ಟಕ್ಕೆ ಹೋದರೆ ಅದು ಬರಲ್ಲ, ಸೊ ಬಿಸಿ ಮಾಡಿಕೊಂಡೇ ಹಾಕಬೇಕು. ತಂಬಿಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಲೋ ಎವ್ರಿವನ್, ನಾನು ನಿಮ್ಮ ಲಹರಿ ಸಿಕೆ. ನಾನಿವತ್ತು ಶಿವರಾತ್ರಿ ಹಬ್ಬದ ತಂಬಿಟ್ಟನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 kg ಕಡಲೆ, ಅರ್ಧ kg ಕಡಲೆ ಬೀಜ, ಕಪ್ಪು ಬೆಲ್ಲ, ಬಿಳಿ ಎಳ್ಳು ಮತ್ತು ನೀರು. 1 ಡ್ರೈ ಪ್ಯಾನ್ಗೆ ಕಡಲೆ ಬೀಜ ಹಾಕಿಬಿಟ್ಟು ಅದನ್ನು ಡೀಪ್ ಫ್ರೈ ಆಗೋ ತನಕ, ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಮಿಕ್ಸಿ ಜಾರ್ಗೆ ಕಡಲೆನ ತೊಗೊಂಡು ಪೌಡರ್ ಮಾಡ್ಕೋಬೇಕು. ಕಡಲೆ ಬೀಜದಲ್ಲಿ ಸಿಪ್ಪೆ ಇದ್ದರೆ ಚೆನ್ನಾಗಿ ಕಾಣಲ್ಲ ಯೂಶ್ವಲಿ, ಸೊ ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಮತ್ತು ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಫ್ರೈ ಮಾಡಬೇಕು.